ಶ್ರೀ ಮಹಾಗಣಾಧಿಪತಯೇ ನಮಃ. ಗುರುಭ್ಯೋ ನಮಃ. ನಮಸ್ಕಾರ. ನಾನು ದಿವ್ಯಾ ಸುಬ್ರಹ್ಮಣ್ಯ. ಜ್ಯೋತಿಷ್ಯ ಜಾಗೃತಿ ಚಾನೆಲ್ ವೀಕ್ಷಕರಿಗೆ ಸ್ವಾಗತ. ನಾನಿವತ್ತು ಧನು ರಾಶಿಗೆ 2026ನೇ ಇಸ್ವಿ ಹೇಗಿದೆ ಅನ್ನೋದನ್ನ ತಿಳಿಸ್ತೀನಿ ಈ ವಿಡಿಯೋದಲ್ಲಿ. ರಿಲೇಶನ್ಶಿಪ್ ಮತ್ತೆ ಮದುವೆ ವಿಚಾರದಲ್ಲಿ ತುಂಬಾ ಫೋಕಸ್ಡ್ ಆಗಿರ್ಬೇಕು. ಕೆರಿಯರ್ ನಲ್ಲಿ ಕೂಡ ಕೆಲವು ಬದಲಾವಣೆಗಳು ಕಾಣೋ ತರ ಇದೆ. ಫೈನಾನ್ಷಿಯಲ್ ಡಿಪ್ಲೊಮೆಸಿ ಬೇಕಾಗುತ್ತೆ, ಹಾಗೇನೆ ಡಿಸಿಪ್ಲಿನ್ ಬೇಕಾಗುತ್ತೆ. ರಾಹುಕೇತುಗಳಿಂದ ಒಂದು ಲೆವೆಲ್ ನ ಚೇಂಜಸ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಜನರಲ್ ಆಗಿ ನಾವು ಗುರು ಮತ್ತೆ ಶನಿ ಮತ್ತೆ ರಾಹುಕೇತುಗಳನ್ನ ತಗೊಂಡು ಅವರ ಟ್ರಾನ್ಸಿಟ್ ಗಳನ್ನ ಇಟ್ಕೊಂಡು ಹೇಳ್ತೀವಿ. ಜಾನ್ವರಿಯಿಂದ ಜೂನ್ 2026ವರೆಗೂ ಗುರು ಮಿಥುನದಲ್ಲೇ ಇರುವಂತದ್ದು. ಸೊ ಮಿಥುನದಲ್ಲೇ ಇದ್ದಂತಹ ಟೈಮಲ್ಲಿ ಪಾಸಿಟಿವ್ ಆದಂತಹ ಎಫೆಕ್ಟ್ಸ್ ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಮ್ಯಾರೇಜ್ ಪ್ರಪೋಸಲ್ಸ್ ಬರುತ್ತೆ. ಬಿಸ್ನೆಸ್ ನಲ್ಲಿ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ನಲ್ಲಿ ಗ್ರೋತ್ ಆಗುತ್ತೆ. ಪಬ್ಲಿಕ್ ಇಮೇಜ್ ಏನಿರುತ್ತಲ್ಲ ಅದು ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬಹುದು. ಕೌನ್ಸಿಲಿಂಗ್, ಟೀಚಿಂಗು, ಕನ್ಸಲ್ಟೇಷನ್ ಈ ತರದ ಬಿಸ್ನೆಸ್ ನಲ್ಲಿ ಇರೋರಿಗೆ ಇದು ಪಾಸಿಟಿವ್ ಆದಂತಹ ಚೇಂಜಸ್. ರಿಲೇಶನ್ಶಿಪ್ ವಿಚಾರದಲ್ಲಿ ಕೂಡ ಒಂದು ಪಾಸಿಟಿವ್ ಆದಂತಹ ಚೇಂಜಸ್ ಕಾಣಬಹುದು ಅಂತ. ನಂತರ ಜೂನ್ 2 ನಂತರ 2026ರಲ್ಲಿ ಟ್ರಾನ್ಸಿಟ್ ಆಗುತ್ತೆ ಗುರುದು. ಈ ಸಮಯದಲ್ಲಿ ಸ್ವಲ್ಪ ಸಡನ್ ಲೈಫ್ ಚೇಂಜಸ್ ಆಗೋದಕ್ಕೆ ಅವಕಾಶ ಇರುತ್ತೆ. ಅದು ನೆಗೆಟಿವ್ ಚೇಂಜ್ ಕೂಡ ಆಗಬಹುದು. ಎಮೋಷನಲ್ ಹೀಲಿಂಗ್ ನ ಅವಶ್ಯಕತೆ ಇರುತ್ತೆ. ಪಾರ್ಟ್ನರ್ ನ ಇನ್ಕಮ್ ಏನಿರುತ್ತೆ ಅದು ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು. ಇನ್ಹೆರಿಟೆಡ್ ಪ್ರಾಪರ್ಟೀಸ್ ಏನಿರುತ್ತೆ ಅದು ಬರುತ್ತೆ ಅಂತ ಹೇಳೋದಕ್ಕೆ ಅವಕಾಶ ಇರುತ್ತೆ. ಅಸ್ಟ್ರಾಲಜಿ, ಹೀಲಿಂಗ್ ಈ ತರದನ್ನೇನಾದ್ರೂ ಕಲಿಬೇಕು ಅಂತಿದ್ರೆ ಅದು ಕಲಿಯೋದಕ್ಕೆ ಅವಕಾಶ ಇರುತ್ತೆ. ಸ್ವಲ್ಪ ಹೆದರಿಕೆಯ ಸ್ವಭಾವ ಇರೋದಕ್ಕೆ ಈ ಸಮಯದಲ್ಲಿ ಅವಕಾಶ ಇರುತ್ತೆ. ಯಾವುದೇ ಕೆಲಸ ಮಾಡಕ್ ಹೋದ್ರು ಭಯದಿಂದ ಕೂಡಿದಂತಹ ವಾತಾವರಣ ಇರೋದಕ್ಕೆ ಧನುರಾಶಿಯವರಿಗೆ ಅವಕಾಶ ಇರುತ್ತೆ. ಇನ್ನು ಶನಿ ಮೀನರಾಶಿಯಲ್ಲಿ ಅಂದ್ರೆ 4ನೇ ಮನೆಯಲ್ಲಿ ಇದ್ದು, 4ನೇ ಮನೆ ಅಂದ್ರೆ ಅದನ್ನ ಸುಖ ಸ್ಥಾನ ಅಂತ ಕರಿತೀವಿ. ರೆಸ್ಪಾನ್ಸಿಬಿಲಿಟೀಸ್, ನಿಮ್ಮ ಮನೆಯಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ. ನಿಮ್ಮ ತಾಯಿಯ ಹೆಲ್ತ್ ಬಗ್ಗೆ ಅಟೆನ್ಷನ್ ಬೇಕಾಗುತ್ತೆ. ಮನೆ ರಿಪೇರಿ, ರಿನೋವೇಷನ್ ಈ ತರದ್ ಏನಾದ್ರು ಮಾಡ್ಕೋಬೇಕು ಅಂತ ಇದ್ರೆ ಅಡೆತಡೆಗಳು ಹೆಚ್ಚಾಗಿ ಬರೋದಕ್ಕೆ ಅವಕಾಶ ಇರುತ್ತೆ. ಎಮೋಷನಲ್ ಮೆಚುರಿಟಿಯನ್ನ ಡೆವಲಪ್ ಮಾಡ್ಕೊಳ್ಳೋದು ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ ಅಂತ ಹೇಳ್ಬೋದು ಅಂತ. ಅಸ್ತಂಗತ ಆಗ್ತಾನೆ ಶನಿ. ಆ ಸಮಯದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಗಳು ಕೂಡ ಇರೋದಕ್ಕೆ ಅವಕಾಶ ಇರುತ್ತೆ. ಶನಿ ಸ್ವಲ್ಪ ಎಮೋಷನಲ್ ಡಿಸಿಪ್ಲಿನ್ ನಿಮ್ಗೆ ಈ ಸಮಯದಲ್ಲಿ ಕೆಲಸೋದಕ್ಕೆ ಅವಕಾಶ ಇರುತ್ತೆ ಅಂತ. ಇನ್ನು ರಾಹುಕೇತುಗಳ ಟ್ರಾನ್ಸಿಟ್ ನ ತಗೊಂಡಾಗ ಜಾನ್ವರಿಯಿಂದ ಡಿಸೆಂಬರ್ ವರೆಗೂ ಅದೇ ತರ, ಡಿಸೆಂಬರ್ 5ರವರೆಗೂ ಹಂಗೆ ಇರುತ್ತೆ. ಲಾಸ್ಟ್ ಅಲ್ಲಿ ಮಾತ್ರ ಬದಲಾವಣೆ ಆಗುವಂಥದ್ದು. 3ನೇ ಮನೆಯಲ್ಲಿ ಇರುವಂತಹ ರಾಹು ಅಂದ್ರೆ ಈಗ ಈ ಸಂದರ್ಭದಲ್ಲಿ ಕರೇಜ್ ನ ಜಾಸ್ತಿ ಮಾಡಿಸ್ತಾನೆ, ಒಂದು ಶಕ್ತಿ ಸಾಮರ್ಥ್ಯ ಜಾಸ್ತಿ ಮಾಡ್ತಾನೆ. ಕಮ್ಯುನಿಕೇಶನ್ ಪವರ್ ನ ಎಕ್ಸ್ಪ್ಯಾಂಡ್ ಮಾಡ್ತಾನೆ. ರಾಹು ಅಂದ್ರೆ ಎಕ್ಸ್ಪ್ಯಾಂಡ್ ಮಾಡುವಂಥದ್ದು ಅಂತ. ಟ್ರಾವೆಲ್ಸ್, ಸಣ್ಣ ಪುಟ್ಟ ಟ್ರಾವೆಲ್ಸ್ ಜಾಸ್ತಿ ಆಗುತ್ತೆ. ಹಾಗೇನೆ ಹತ್ತಿರದ ಪ್ರಯಾಣಗಳು ಆಗ್ತವೆ. ಹಾಗೇನೆ ಅಣ್ಣ ತಮ್ಮಂದಿರ ನಡುವೆ ಯಾವ್ದಾದ್ರು ಮನಸ್ತಾಪಗಳಿದ್ರೆ ಅವು ಹೆಚ್ಚಾಗೋದಕ್ಕೆ ಈ ಸಮಯದಲ್ಲಿ ಅವಕಾಶ ಇರುತ್ತೆ ಅಂತ ಹೇಳ್ಬಹುದು. ಹಾಗೇನೆ ಯಾವುದೇ ರಿಚುವಲ್ಸ್ ನ ಮಾಡ್ಬೇಕು, ಶಾಸ್ತ್ರ ಸಂಪ್ರದಾಯಗಳನ್ನ ಫಾಲೋ ಮಾಡ್ಬೇಕು ಅಂದ್ರೆ ನಿಮ್ಮ ಮನಸ್ಸು ಒಪ್ಕೊಳ್ದೇ ಇರೋದಕ್ಕೆ ಅವಕಾಶ ಇರುತ್ತೆ ಅಂತ. ರಾಹು 2ನೇ ಮನೆಗೆ ಪ್ರವೇಶ ಆಗುವಂಥದ್ದು. ಅದು ಸಡನ್ ಚೇಂಜಸ್, ಇನ್ಕಮ್ ನಲ್ಲಿ ಚೇಂಜಸ್ ಆಗೋದಕ್ಕೆ ಅವಕಾಶ ಇರುತ್ತೆ. ಫ್ಯಾಮಿಲಿ ಫೈನಾನ್ಸ್ ಮೇಲೆ ಹೆಚ್ಚು ಫೋಕಸ್ ನ ಪಡ್ಕೊಡ್ಬೇಕಾಗುತ್ತೆ. ನೀವು ಹೊಸದಾದ ಇನ್ಕ್ರಿಮೆಂಟ್ ಗಳು ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇನ್ನು 8ನೇ ಮನೇಲಿ ಕೇತು ಸ್ಪಿರಿಚುಯಾಲಿಟಿ, ಡಿಟ್ಯಾಚ್ಮೆಂಟ್ ನ ಕೊಡೋದಕ್ಕೆ ಅವಕಾಶ ಇರುತ್ತೆ. ಹಾಗೇನೆ ಹಿಡನ್ ಆದಂತಹ ನಾಲೆಡ್ಜ್ ಏನಿದೆ ಅದನ್ನ ನೀವೇನಾದ್ರೂ ಪಡ್ಕೋಬೇಕು ಅಂತಿದ್ರೆ ಕೇತುವಿನ ಸಹಾಯದಿಂದ ಅದನ್ನ ಪಡ್ಕೊಳ್ಬಹುದು ಅಂತ. ಇನ್ನು ಫೆಬ್ರವರಿನಲ್ಲಿ ಸೋಲಾರ್ ಎಕ್ಲಿಪ್ಸ್ ಆಗುತ್ತೆ, ಸೂರ್ಯ ಗ್ರಹಣ. ಅವಾಗ ಕಮ್ಯುನಿಕೇಶನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರೋದಕ್ಕೆ ಅವಕಾಶ ಇರುತ್ತೆ. ಸಿಬ್ಲಿಂಗ್ಸ್ ಜೊತೆ ಇಶ್ಯೂಸ್ ಬರೋದಕ್ಕೆ ಜಾಸ್ತಿ ಅವಕಾಶ ಇರುತ್ತೆ. ಟ್ರಾವೆಲ್, ತುಂಬಾ ಪ್ರಯಾಣಗಳನ್ನ ಮಾಡ್ತೀರಾ. ಇದರಿಂದ ಕಾನ್ಫ್ಲಿಕ್ಟ್ಸ್ ಕೂಡ ಆಗುತ್ತೆ ಮನೆಯಲ್ಲಿ ಅಂತ ಹೇಳ್ಬಹುದು. ಹೀಗೆ ಸಾಕಷ್ಟು ಬೇರೆ ಬೇರೆ ಎಕ್ಲಿಪ್ಸ್ ಗಳಿಂದ ಅಂದ್ರೆ ಗ್ರಹಣಗಳಿಂದ ಬೇರೆ ಬೇರೆ ರೀತಿಯ ಪ್ರಭಾವಗಳು. 3ನೇ ತಾರೀಕು ಮೇ ನಲ್ಲಿ ಒಂದು ಎಕ್ಲಿಪ್ಸ್ ಆಗುತ್ತೆ. ಆವಾಗ ಜಾಬ್ ರೋಲ್ ಚೇಂಜ್ ಆಗುತ್ತೆ. ಒಳ್ಳೆ ರೋಲ್ಗೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ಆಫೀಸ್ ಪ್ರೆಷರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಹಾಗೇನೆ ಯಾವುದೇ ಕೆಲಸಗಳನ್ನ ಮಾಡಲ್ಲ, ಇದಾಗಲ್ಲ ಅಂತ ರೆಸಿಸ್ಟ್ ಮಾಡೋ ಅವಶ್ಯಕತೆ ಈ ಸಮಯದಲ್ಲಿ ಇರೋದಿಲ್ಲ ಅಂತ ಹೇಳ್ಬೋದು. ಇನ್ನು 12 ಆಗಸ್ಟ್ 2026ರಲ್ಲಿ ಅವತ್ತು ಕೂಡ ಸೂರ್ಯಗ್ರಹಣ ಇರುವಂತದ್ದು. ಇದು ಒಂದು ತಂದೆಗೆ ಸಂಬಂಧಿಸಿದಂತಹ ವಿಚಾರದಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ಹೀಲಿಂಗ್ ನಲ್ಲಿ ಇರೋರು ಸ್ವಲ್ಪ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ಗ್ರಹಣಗಳ ಸಂದರ್ಭದಲ್ಲಿ ಶುಭ ಕಾರ್ಯಗಳನ್ನ ಮಾಡೋದು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೇದು. ಇನ್ನು 28 ಆಗಸ್ಟ್ ನಲ್ಲಿ ಲೂನಾರ್ ಎಕ್ಲಿಪ್ಸ್ ಆಗುತ್ತೆ, ಚಂದ್ರಗ್ರಹಣ. ಎಮೋಷನಲ್ ರಿಲೇಟೆಡ್, ಮದರ್ ರಿಲೇಟೆಡ್ ನೀವು ಫೋಕಸ್ ನ ಹೆಚ್ಚಾಗಿ ಮಾಡ್ಬೇಕಾಗತ್ತೆ. ಮನೆಯಲ್ಲಿ ಒಂದು ಪೀಸ್ಫುಲ್ ಆದಂತಹ ವಾತಾವರಣ ಇರೋದಕ್ಕೆ ಅವಕಾಶ ಇರುತ್ತೆ. ಹಾಗೇನೆ ಇನ್ನೊಂದು
ಗ್ರಹಣ ಅಂತ ಹೇಳಿದ್ರೆ ಧನು ರಾಶಿನಲ್ಲಿ ಆಗುವಂತದ್ದು 5ನೇ ತಾರೀಕು ಡಿಸೆಂಬರ್ ನಲ್ಲಿ, ಅದು ಕೂಡ ಕೆರಿಯರ್ ಮೇಲೆ ಸಾಕಷ್ಟು ಪ್ರಭಾವಗಳನ್ನ ಬೀಳುತ್ತೆ ಅಂತ. ಇನ್ನು ಕೆರಿಯರ್ ಜಾನ್ವರಿಯಿಂದ ಜೂನ್ ವರೆಗೂ ಕ್ಲೈಂಟ್ ಬೇಸ್ ವರ್ಕ್ ಇಂಪ್ರೂವ್ಮೆಂಟ್ ಆಗುತ್ತೆ, ಪಾರ್ಟ್ನರ್ಶಿಪ್ ಆಪರ್ಚುನಿಟೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಕನ್ಸಲ್ಟೇಷನ್ ಜಾಸ್ತಿ ಆಗುತ್ತೆ, ಕೌನ್ಸಿಲಿಂಗ್ ಟೀಚಿಂಗ್ ನಲ್ಲಿ ಇರೋರ್ಗೆ ಒಳ್ಳೇದು ಅಂತ ನಾನು ಅವಾಗ್ಲೇ ಹೇಳಿದೆ. ಆಫೀಸ್ ಪಾಲಿಟಿಕ್ಸ್ ಇಂದ ಕೂಡ ನೀವು ದೂರ ಬರೋದಕ್ಕೆ ಅವಕಾಶ ಇರುತ್ತೆ ಅಂತ. ಇನ್ನು ಜೂನ್ ಇಂದ ಡಿಸೆಂಬರ್ ವರೆಗೆ ಸಡನ್ ರೋಲ್ ಚೇಂಜ್ ಆಗುತ್ತೆ. ರಿಸರ್ಚ್, ಹೀಲಿಂಗ್, ಈ ತರದ ಫೀಲ್ಡ್ ಅಲ್ಲಿ ಇರೋರ್ಗೆ ಇದು ಪಾಸಿಟಿವ್ ಆದಂತಹ ಸಮಯ ಅಂತ ಹೇಳ್ಬೋದು. ಮೀನಿಂಗ್ಫುಲ್ ಆದಂತಹ ಟೈಮ್ ನ ನೀವು ಸ್ಪೆಂಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಮತ್ತೆ ಕೌನ್ಸಿಲಿಂಗು, ಅಸ್ಟ್ರಾಲಜಿ, ಹೀಲಿಂಗು, ಟ್ರಾವೆಲ್ ಇಂಡಸ್ಟ್ರಿ, ಮಾರ್ಕೆಟಿಂಗ್, ಮೀಡಿಯಾ ಇವ್ರಿಗೆಲ್ಲ ಶುಭ ಫಲಗಳನ್ನ ಪಡ್ಕೊಳ್ಳೋದಕ್ಕೆ ಈ ಸಂದರ್ಭದಲ್ಲಿ ಅವಕಾಶ ಇರುತ್ತೆ ಕೊನೆಯ ಅರ್ಧದಲ್ಲಿ. ಇನ್ನು ಪಾರ್ಟ್ನರ್ಶಿಪ್ ಇನ್ಕಮ್ ಸಪೋರ್ಟ್ ಸಿಗುತ್ತೆ. ರಿಸ್ಕ್ ಇನ್ವೆಸ್ಟ್ಮೆಂಟ್ಸ್ ನ ಅವಾಯ್ಡ್ ಮಾಡೋದು ಒಳ್ಳೇದು. ಈ ಸಮಯದಲ್ಲಿ ಅನ್ವಾಂಟೆಡ್ ಆಗಿ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೇನೆ ಲವ್ ಮತ್ತೆ ಮ್ಯಾರೇಜ್ ವಿಚಾರಕ್ಕೆ ಬಂದಾಗ ಸಿಂಗಲ್ ಆಗಿ ಇರುವಂತದ್ದು ಎಷ್ಟು ಕಷ್ಟ ಅಂತ ಅನ್ನೋದು ನಮ್ಗೆಲ್ಲ ಗೊತ್ತಿರುತ್ತೆ. ಸೊ ಇದು ಒಂದು ಮದುವೆಗೆ ಇದು ಸರಿಯಾದ ಸಮಯ ಅಂತ ಹೇಳ್ಬೋದು. ಎಮೋಷನಲ್ ಡೀಪ್ ಕನೆಕ್ಷನ್ ಆಗೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಮದ್ವೆ ಕೂಡ ಇಲ್ಲಿ ಪಾಸಿಬಲ್ ಇರುತ್ತೆ 2026 ಮೊದಲ ಅರ್ಧದಲ್ಲಿ ಅಂತ ಹೇಳ್ಬಹುದು. ಇದಾಗಿತ್ತು ಇವತ್ತಿನ ಧನು ರಾಶಿಯವರ ರಾಶಿ ಭವಿಷ್ಯ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.